ಯಾವ್ಯಾವ ತೀರ್ಥಗಳನ್ನು ಆತ ತಲುಪ್ತಿದ್ದ ಆ ಎಲ್ಲ ತೀರ್ಥ ಕ್ಷೇತ್ರಗಳಲ್ಲಿ 6 ಸರೋವರಗಳನ್ನು ನಿರ್ಮಾಣ ಮಾಡ್ತಿದ್ದ ಪ್ರತಿಯೊಂದು ಕ್ಷೇತ್ರದಲ್ಲಿ ತಪ್ಪದೆ. ಅದ್ಯಾವುದು ಅಂದರೆ 4 ಸಹೋದರರು, ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಅನ್ನುವಂಥ 4 ಸಹೋದರರು, ಆಮೇಲೆ ಸೀತೆ, ಷಟ್ಟಂ ಅಂಜನಿ ಪುತ್ರಕ್ಕೆ ಹನುಮಂತನ ಹೆಸರಿನ ಮತ್ತೊಂದು ತೀರ್ಥ, ಸರ್ವತ್ರಯೋ ನಿಶ್ಚಯ. ಹೀಗೆ ಎಲ್ಲ ಕಡೆನೂ ಕೂಡ 6 ತೀರ್ಥಗಳನ್ನು ನಿರ್ಮಾಣ ಮಾಡ್ತಿದ್ದ. ಮುಂದೆ ಆ ಸ್ವರ್ಣಭದ್ರ, ಆ ಶೋಣ ನದಿ ಅಂತ ಏನಿತ್ತು ಅದರ ಮತ್ತು ಗಂಗಾ ನದಿಯ ಸಂಗಮದಲ್ಲಿ ಸ್ನಾನ ಮಾಡಿದ. 3 ರಾತ್ರಿಗಳನ್ನ ಅಲ್ಲೇ ಕಳೆದ. ಅಲ್ಲಿಂದ ಮುಂದೆ ಗಂಡಕಿ ಸಂಗಮಂ ಮೇಯವು, ಗಂಡಕಿ ನದಿಯ ಸಂಗಮ ಪ್ರದೇಶಕ್ಕೆ ಬಂದ. ಗಂಡಕಿ ನದಿಯು ಕೂಡ ಉತ್ತರ ಭಾರತದಿಂದ ಹಿಮಾಲಯ ಪರ್ವತದಿಂದ ಹರಿದು ಕೆಳಗೆ ಬಂದು ಗಂಗಾ ನದಿಯನ್ನು ಯಾವುದೋ ಒಂದು ಸಮುದ್ರದಲ್ಲಿ ಸೇರ್ತದೆ. ಆ ಪ್ರದೇಶಕ್ಕೆ ಬಂದ. ಕಸ್ಮಿನ್ ತೀರ್ಥೆ ತಿರಾತ್ರಂ ಚ ಪಂಚರಾತ್ರಂ ಅಧಕ್ವದಿತ. ಯಾವುದೇ ಒಂದು ತೀರ್ಥದಲ್ಲಿ 3 ದಿವಸ, ಮತ್ತೊಂದು ತೀರ್ಥದಲ್ಲಿ 3 ದಿವಸ, 3 ದಿವಸ ಅಂತ 3 ರಾತ್ರಿ. ಅದು ರಾತ್ರಿ ಅಂದರೆ 3 ವಸತಿಗಳು ಅಂತ. ರಾತ್ರಿ ಹೊತ್ತು ತಂಗಿದ್ದು 3 ಅಥವಾ 5, ಕೆಲವು ಕಡೆ 7, ಕೆಲವು ಕಡೆ ಒಂದು ಪಕ್ಷ ಅಲ್ಲೇ ವಸತಿ ಮಾಡಿದ. ಅಷ್ಟಾದಶ ಏಕವಿಂಶದ್ವ, ಕೆಲವೊಂದು ಕಡೆ 18 ದಿವಸ, ಮತ್ತೊಂದು ಕಡೆ 21, ಮತ್ತೊಂದು ಕಡೆ 3 ತಿಂಗಳು. ಹೀಗೆ ಹೇಗೆ ಅಲ್ಲಿ ಅಪೇಕ್ಷೆ ಅನುಕೂಲ ಬಂದು ಒದಗುತ್ತದೋ ಅದರಂತೆ ಅಲ್ಲಿ ವಾಸ ಮಾಡಿದ. ಎಲ್ಲ ಥರದ ಧರ್ಮಾಚರಣೆಗಳನ್ನು ಮಾಡಿದ. ಗಂಡಕಿ ನದಿಯ ಸಂಗಮದಲ್ಲಿ ಸ್ನಾನ ಮಾಡಿದ. ನೇಪಾಳದಲ್ಲಿ ಜಗದೀಶ್ವರನಾದಂತಹ ಭಗವಂತನಿಗೆ ನಮಸ್ಕರಿಸಿದ, ಆತನ ಸಂದರ್ಶನ ಮಾಡಿದ. ಮುಂದೆ ಹರಿಹರ ಕ್ಷೇತ್ರಕ್ಕೆ ಬಂದು ತಲುಪಿದ. ಹರಿಹರ ಕ್ಷೇತ್ರದಲ್ಲಿ ಕೂಡ ಭಗವಂತನನ್ನ ಸಂದರ್ಶನ ಮಾಡಿದ. ಅದನ್ನು ಹೇಳಲಿಲ್ಲ ಹರಿಹರ ಕ್ಷೇತ್ರ ಯಾವುದು ಅಂತ ಹೇಳಿ. ನೇಪಾಳದ ಸುತ್ತಮುತ್ತಲಿರುವಂಥ ಯಾವುದಾದ್ರೂ ಒಂದು ಪ್ರದೇಶ ಅಂತ ತಿಳ್ಕೊಳ್ಬೇಕಂತೆ. ಹಿಂದಿಯಲ್ಲೂ ಅನುವಾದ ಮಾಡುವಾಗ ಬರೀ ಹರಿಹರ ಕ್ಷೇತ್ರ ಅಂತ ಅಷ್ಟೇ ಹೇಳ್ತಾರೆ. ಹಾಗಾಗಿ ಯಾವುದನ್ನು ಗಮನಿಸ್ಬೇಕು. ಮುಂದೆ ಏವಂ ಕುರುವಂತ ತೀರ್ಥಾನಿ ಸರ್ವಾಣಿ ರಘುನಂದನಃ ಪುನಃ ಪುನಃ ಸಂಗಮಂ ಚ ಏವು ಜಾಹ್ನವಿ ದಕ್ಷಿಣೆ. ಮುಂದೆ ಗಂಗಾ ನದಿಯ ದಕ್ಷಿಣ ದಿಗ್ಭಾಗಕ್ಕೆ ಬಂದು ತಲುಪಿದ. ಮತ್ತೆ ವೈಕುಂಠ ನಗರಂ ಗತ್ವ ಜರಾಸಂಧಪುರಂ ಯಯೌ. ವೈಕುಂಠ ಅನ್ನುವಂಥದ್ದೊಂದು ನಗರ, ಅಲ್ಲಿ ಜರಾಸಂಧನ ಪುರ ಅಂದರೆ ಈ ಬಿಹಾರ ಇತ್ಯಾದಿ ಭಾಗಗಳಿದೆ, ಆ ಭಾಗಕ್ಕೆ ಬಂದು ತಲುಪಿದ. ವೈಕುಂಠಾಯ ಜಲೇ ಸ್ನಾತ್ವ ತಥೋ ರಾಮೋ ಯಯೌ ಗಯಾಂ. ವೈಕುಂಠ ನದಿಯಲ್ಲಿ ಸ್ನಾನ ಮಾಡಿದ, ಅದು ಒಂದು ನದಿನೇ. ಮುಂದೆ ಗಯಾ ಕ್ಷೇತ್ರಕ್ಕೆ ತಲುಪಿದ. ಅಲ್ಲಿ ಫಲ್ಗು ಅಂತ ಹೆಸರಿನ ನದಿ, ಆ ನದಿಯಲ್ಲಿ ಸ್ನಾನ ಮಾಡಿದ. ಫಲ್ಗು ನದ್ಯಾಸ್ತಟೆ ಪೂರ್ವಂ ಮುಕ್ತ ತಜ್ಞಾನ ಉತ್ತಮಂ. ಪುಷ್ಪಕ ವಿಮಾನವನ್ನು ಅಲ್ಲೇ ನಿಲ್ಲಿಸಿ ಆ ನದಿಯ ತೀರಕ್ಕೆ ಬಂದು ಅಲ್ಲಿ ಸ್ನಾನ ಮಾಡಿದ. ವಿಷ್ಣುವಿನ ಪಾದ ಅಲ್ಲೇನಿದೆ, ಆ ಪಾದಕ್ಕೆ ನಮಸ್ಕಾರ ಮಾಡಿ ಮತ್ತೆ ತನ್ನ ಪುಷ್ಪಕ ವಿಮಾನವನ್ನು ಎಲ್ಲಿ ನಿಲ್ಲಿಸಿದ್ದ ಆ ಪ್ರದೇಶಕ್ಕೆ ಬಂದ. ಅಲ್ಲಿ ಆ ರಾತ್ರಿಯನ್ನು ಕಳೆದ. ಮತ್ತೆ ಬೆಳಗಾದ ಕೂಡಲೇ ಆ ಫಲ್ಗು ನದಿಯ ತೀರಕ್ಕೆ ಬ್ರಾಹ್ಮಣರು, ಪುರೋಹಿತರು ಇವರೆಲ್ಲರ ಜೊತೆಗೂಡಿ ಬಂದ. ಈ ಸಂದರ್ಭದಲ್ಲಿ ಒಂದು ವಿಶಿಷ್ಟವಾದಂಥ ಘಟನೆ ನಡೀತಂತೆ. ಅದೇನೆಂದರೆ, ಸೀತೆ ತನ್ನ ಸಖಿಯರ ಜೊತೆಗೂಡಿ ಫಲ್ಗು ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಹೋದಳು. ಮತ್ತು ಅಲ್ಲಿದ್ದಂತಹ ಮುತ್ತೈದೆಯರಿಗೆ, ಸುವಾಸಿನಿಯರಿಗೆಲ್ಲ ಮಂಗಲ ದ್ರವ್ಯಗಳನ್ನು ಸಮರ್ಪಣೆ ಮಾಡಿದ್ಲು. ಅಲ್ಲಿ ಮರಳಿನಿಂದ, ಸೈಕತ ಅಂದರೆ ಮರಳು, ಅಲ್ಲಿ ನಿಂತ್ಕೊಂಡು ಮಹೇಶ್ವರಿಯನ್ನ ನಿರ್ಮಾಣ ಮಾಡಿದ್ಲು. ಸೈಕತೆ ಸಾ ಕ್ಷಣಂ ತತ್ವ ಪೂಜನಾರ್ಥವು ಮಹೇಶ್ವರೀಂ. ದುರ್ಗಾದೇವಿಗೆ ಅಥವಾ ಪಾರ್ವತಿ ದೇವಿಗೆ ಪೂಜೆ ಮಾಡಬೇಕು ಅಂತ ಅವಳು ಅಲ್ಲಿ ತಂಗಿದಳು. ವಾಲುಕಾ ಪಂಚಪಿಂಡೇಶ್ಚ ದುರ್ಗಾಂ ಕರ್ತು ಸಮುದ್ಯತ. ದುರ್ಗಾದೇವಿಯ ಮೂರ್ತಿ ಬೇಕಲ್ಲ, ಅದಕ್ಕಾಗಿ ಆ ಮರಳಿನಿಂದಲೇ ದುರ್ಗಾದೇವಿಯ ಮೂರ್ತಿಯನ್ನು ಆಕೆ ನಿರ್ಮಾಣ ಮಾಡಿದ್ಲು. ಅದನ್ನ ಆ ದುರ್ಗಾದೇವಿಯ ಮೂರ್ತಿಯನ್ನು ಮಾಡಬೇಕು ಅಂತ ಆ ಮರಳನ್ನು ಎಡಗೈಯಿಂದ ಹಿಡಿದಳು. ಸಿಕ್ಕತಾಂತದ ಸವ್ಯೇನ ಕೃತ್ವ ಪಿಂಡಂತೂ ಯಾವತ್ಥ ಪಾಣಿನ ಭುವಿ. ಎಡಗೈಲಿ ಒಂದು ಸ್ವಲ್ಪ ಮರಳು, ಬಲಗೈಲಿ ಒಂದಿಷ್ಟು ಮರಳು, ಅದನ್ನು ಹಿಡಿದು ಅದನ್ನು ಕೂಡಿಸ್ಬೇಕಲ್ಲ, ಎರಡನ್ನೂ ಒಂದಕ್ಕೊಂದು ಅಂಟಿಸ್ಬೇಕು. ಹೀಗೆ ಮಾಡಿ ಅದನ್ನು ನೆಲದ ಮೇಲೆ ಇಡಬೇಕು ಅಂತ ಹೊರಟಾಗ ಅಲ್ಲೊಂದು ಸೋಜಿಗದ ಸಂಗತಿ ನಡೀತು. ಆ ಭೂಮಿಯ ತಲವನ್ನು ಭೇದಿಸಿಕೊಂಡು ಒಂದು ಕೈ ಹೊರಗೆ ಬಂತು. ಅದು ಅವಳ ಮಾವನ ದಶರಥನ ಕೈ ಆಗಿತ್ತು.
ದಕ್ಷಿಣಂ ನಿಜ ಹಸ್ತಾಚ್ಚ ಗೃಹೀತ್ವ ಪಿಂಡಮುತ್ತಮಂ. ಆತ ಏನು ಮಾಡಿದ, ದಶರಥನ ಕೈ ಏನು ಮಾಡಿತು ಅಂತಂದರೆ, ಅವಳ ಬಲಗೈಲಿದ್ದಂಥ ಉಸುಕಿನ ಮರಳಿನ ಪಿಂಡ ಏನಿತ್ತು ಅದನ್ನು ಆ ಕೈ ಸ್ವೀಕಾರ ಮಾಡಿತ್ತು, ದಶರಥನ ಕೈ. ಮತ್ತೆ ಭೂತಲಕ್ಕೆ ಹೊರಟೋಯ್ತು, ಅದು ಒಳಗೆ ಅಡಗಿ ಬಿಡ್ತ ಕೈ. ಅದು ನೋಡಿ ಅವಳಿಗೆ ಬಹಳ ಆಶ್ಚರ್ಯ ಅನ್ನಿಸ್ತು. ಆಯಿತು ಅಂತ ವಿಚಾರ ಮಾಡಿ ಮತ್ತೊಂದು ಸ್ಥಾಪನೆ ಮಾಡಿದ್ಲು. ದ್ವಿತೀಯಂ ಸ್ಥಾಪಯಾಮಾಸ ಭೂಮಿ ಪಿಂಡಂತೂ ಸಹಿತಕಂ, ಮತ್ತೊಂದು ಪಿಂಡವನ್ನು ಸ್ಥಾಪನೆ ಮಾಡಿದ್ಲು. ಅದನ್ನು ಕೂಡ ಆ ಕೈ ಬಂದು ಎಳ್ಕೊಂಡು ಹೋಯ್ತು, ಆ ಮರಳಿನ ಪಿಂಡವನ್ನು ಕೂಡ. ಹೀಗೆ ಅಷ್ಟೋತ್ತರಂ ಶತಂ 108 ಬಾರಿ ಆ ಘಟನೆ ಮುಂದುವರಿಯಿತು. ಅವಳಿಗೂ ಕುತೂಹಲ ತಡಲಿಕ್ಕಾಗದೆ ಅದು ಹೇಗೆ ತೊಗೊಂಡು ಹೋಗ್ತಿತ್ತು, ಹಾಗಾಗಿ ಪಿಂಡವನ್ನು ಇಟ್ಟೇ ಇತ್ತು, ಮರಳಿನ ಪಿಂಡವನ್ನು. ಅವೆಲ್ಲ ಹೋಗೇ ಹೋಗ್ತಿತ್ತು. ಶಾಂತ ಬೇಕಾದಷ್ಟು ಅವಳಿಗೆ ಧನ್ಯವಾಗಿತ್ತು, ಆದರೂ ಅವಳು ಬಿಡಲಿಲ್ಲ. ಕೊನೆಗೊಮ್ಮೆ ಆ ಮರಳಿನಿಂದ ದುರ್ಗಾದೇವಿಯ ಮೂರ್ತಿಯನ್ನು ರಚನೆ ಮಾಡಲಿಕ್ಕಾಗದೆ ಮನಸಾ ಪೂಜ್ಯ ದುರ್ಗಾ, ಮನಸ್ಸಿನಿಂದಲೇ ದುರ್ಗಾದೇವಿಯನ್ನು ಪೂಜೆ ಮಾಡಿ ತನ್ನ ವಾಹನ ಎಲ್ಲಿತ್ತು ಅಲ್ಲಿಗೆ ಬಂದುಬಿಟ್ಟು, ಅವಳು ಪಲ್ಲಕ್ಕಿಯೋ ಮೇನೆಯೋ ಎಲ್ಲಿತ್ತು ಅಲ್ಲಿಗೆ ಬಂದುಬಿಟ್ಟು ಅವಳು. ಆ ಘಟನೆ ಏನಿತ್ತು ಅದು ತೀರಾ ಕೆಲವರಿಗೆ ಗೊತ್ತಿತ್ತು. ಅವಳ ಜೊತೆ ಆ ಸಮಯದಲ್ಲಿ ಯಾರಿದ್ರು ಅವಳಿಗೆ ಗೊತ್ತಿತ್ತು. ಅವರ ಕೆಲವು ಆಪ್ತ ಸಖಿಯರಿಗೂ ಕೂಡ ಅದು ಆ ಸಮಾಚಾರ ತಿಳಿಯಲಿಲ್ಲ, ರಾಮನಿಗೂ ತಿಳಿಯಲಿಲ್ಲ. ಅವಳು ಕೂಡ ರಾಮನಿಗೆ ಅದನ್ನು ಹೇಳಲಿಲ್ಲ. ರಾಮ ಏನಂತಾನೋ, ಏನಾದ್ರು ಅದನ್ನು ಆಕ್ಷೇಪಿಸ್ತಾನೇನೋ ಅಂತ ಅವಳಿಗೆ ಆತಂಕ ಆಗಿದ್ದಿರಬೇಕು. ಅವಳು ಕೂಡ ಹೇಳಲಿಲ್ಲ. ಮುಂದೆ ರಾಮ ಪಂಚತೀರ್ಥ ಅಂತ ಅಲ್ಲಿ ಒಂದು ಪ್ರದೇಶ ಏನಿದೆ ಅಲ್ಲಿಗೆ ಬಂದು ಅಲ್ಲಿ ಅವಗಾಹನ ಸ್ನಾನ ಮಾಡಿದ. ಪ್ರೇತ ಪರ್ವತ ಅಂತ ಪರ್ವತ, ಅಲ್ಲಿ ಪಿಂಡದಾನವನ್ನು ಮಾಡಿದ. ಮತ್ತು ತನ್ನ ಕಿರುಬೆರಳಿನಲ್ಲಿ ತನ್ನ ರಾಮ ಅನ್ನೋ ನಾಮದಿಂದ ಅಂಕಿತವಾದ ಉಂಗುರ ಏನಿತ್ತು ಅದನ್ನ ಕಾಂಚನಿ ಮುದ್ರಿಕಾ, ಬಂಗಾರದ ಮುದ್ರಿಕೆಯನ್ನು ಹೊರಗೆ ತೆಗೆದು ದಕ್ಷಿಣಾಭಿಮುಖನಾಗಿ ನಿಂತುಕೊಂಡು ಅಪಹತ ಪಿತರ ಅಂತ ಏನು ಶಾಸ್ತ್ರದಲ್ಲಿ ಮಂತ್ರ ಬರ್ತದಲ್ಲ, ಆ ಮಂತ್ರದ ಮೂಲಕ ಮುಂದಿನ ಕ್ರಿಯೆಗಳನ್ನು ಮಾಡಿದ. ಅಪಹತೇತಿ ಮಂತ್ರೇಣ ಚಕಾರ ಭುವಿ ರಾಘವ. ರೇಖಾತ್ರಯಂ 3 ರೇಖೆಗಳನ್ನು ಆತ ಎಳೆದ. ಅದು ಇವತ್ತು ಕೂಡ ಕಾಣಿಸ್ತದಂತ 3 ರೇಖೆಗಳು. ಅಲ್ಲಿ ಆ 3 ರೇಖೆಗಳ ಮೇಲೆ ದರ್ಭೆಗಳನ್ನು ಹರಡಿದ. ಮತ್ತು ಸತ್ತುಮಯಾನ್ ಪಿಂಡಾನ್, ಹಿಟ್ಟಿನ ಪಿಂಡಗಳನ್ನ ಅಲ್ಲಿ ಇಡಬೇಕು ಅಂತ ಅದು ಪ್ರಯತ್ನ ಪಟ್ಟ. ಆಸೀರ ಸಕುಶಾಂಸ್ತತ್ರ ಪಿಂಡಾನ್ ಸತ್ತುಮಯಾನ್ ಶುಭಾನ್ ತಿಲ ಆಜ್ಯ ಮಧು ಸಂಯುಕ್ತಾನ್ ದಾತುಂ ರಾಮ ಸಮುದ್ರತಃ. ಹಿಟ್ಟಿನ ಪಿಂಡದಲ್ಲಿ ಎಳ್ಳು, ತುಪ್ಪ, ಜೇನುತುಪ್ಪ ಇದೆಲ್ಲ ಮಿಶ್ರಿತ ಆಗಿರಬೇಕು. ಅಷ್ಟಾಂಗ ಪಿಂಡ ಲಕ್ಷ್ಮಿ ಹೇಳ್ತಾಗ ಆ ಥರದೆಲ್ಲ ಸಾಮಗ್ರಿಗಳಿಂದ ಅದು ಮಿಶ್ರಿತ ಆಗಿತ್ತು. ಹಿಟ್ಟಿನ ಪಿಂಡ ಆಗಿತ್ತು. ಮೊಸರು, ಜೇನುತುಪ್ಪ, ಹಾಲು ಇತ್ಯಾದಿ ಎಲ್ಲ ಮಿಶ್ರಿತ ಆಗಿರಬೇಕು. ಅದನ್ನು ಆಟ ಇಡ್ಲಿಕ್ಕೆ ಹೋದ. ಸವ್ಯೇನ ಪಾಣಿನ ಪಿಂಡಂ ಗೃಹೀತ್ವ, ಸವ್ಯೇನ ಗೃಹೀತ್ವ ಬಲಗೈಗೆ ತಗೊಂಡು ಇಡಬೇಕು ಅಂತ ಏನಿದೆಯಲ್ಲ, ಆವಾಗ ಆ ಥರ ಇಡ್ಲಿಕ್ಕೆ ಹೋದಾಗ ಅಲ್ಲೇ ಅವರ ತಂದೆ ಕೈ ಬರಲೇ ಇಲ್ಲ. ಯಾವತ್ತು ನಿರೀಕ್ಷೆ ಏನಿರ್ತಂದ್ರೆ ಅವರ ತಂದೆ ಕೈ ಬರಬೇಕು. ಪುಣ್ಯಾತ್ಮರಾದವರಲ್ಲಿ ಹೋಗಿ ಶ್ರಾದ್ದ ಮಾಡ್ಲಿಕ್ಕೆ ಹೋದರೆ ಅವರವ್ರ ತಂದೆ ಅಲ್ಲಿಗೆ ಬಂದು ಸ್ವಯಂ ಆ ಪಿಂಡವನ್ನು ಸ್ವೀಕಾರ ಮಾಡಬೇಕು ಅಂತ ಅದೊಂದೇನೋ ಪ್ರಸಿದ್ಧಿ. ನೀವು ಬರೇ ಶ್ರಾದ್ದದಲ್ಲಿ ಅಷ್ಟೇ ಅಲ್ಲ, ಯಜ್ಞ ಮಾಡುವಾಗಲೂ ಕೂಡ ಪುರೋಹಿತರ ಮತ್ತು ಯಜಮಾನರ ನಿಷ್ಠೆಯನ್ನು ಅವಲಂಬಿಸಿ ದೇವತೆಗಳು ಸ್ವಯಂ ಬಂದು ಆಯಾ ಆಹುತಿಯನ್ನು ಸ್ವೀಕಾರ ಮಾಡ್ತಾರೆ. ಅದಂತೆ ಈ ಶ್ರಾದ್ದನೂ ಕೂಡ ಬರಬೇಕಾಗಿತ್ತು, ಅದು ಬರಲಿಲ್ಲ. ಅದು ಬರದೇ ಇದ್ದಿತ್ತು ಆತನಿಗೆ ಆತಂಕ ಕಾರಣ ಆಯಿತು ರಾಮನಿಗೆ. ಇಲ್ಲೊಂದು ಸಂಗತಿ ಈಗಲೇ ನೆನಪು ಮಾಡ್ಕೋಬೇಕೇನೆಂದರೆ, ಆ ಥರ ಕೈಯಿಂದ ಪಿಂಡವನ್ನು ನನ್ನ ಕೈಯಲ್ಲೇ ಕೊಡುವಂತ ನಿಮ್ಮ ತಂದೆಯೋ ಅಜ್ಜನೋ ಮುತ್ತಜ್ಜನೋ ಬಂದರೂ ಕೂಡ ಅವ್ರ ಕೈಗೆ ಕೊಡಬಾರದು, ಅದನ್ನು ಮತ್ತೆ ದರ್ಭದ ಮೇಲೆ ಇಡಬೇಕು ಅಂತ ಕೂಡ ಶಾಸ್ತ್ರ ಇದೆ. ಇದನ್ನು ನಾವು ಹರಿವಂಶದಲ್ಲಿ ಶ್ರವಣ ಮಾಡಿದ್ದೀವಿ. ಹರಿವಂಶದಲ್ಲಿ ಭೀಷ್ಮ ಶ್ರಾದ್ದ ಮಾಡುವಾಗ ಅವರ ಅಪ್ಪನ ಕೈ ಮೇಲೆ ಎದ್ದು ಬಂದಿತ್ತಂತೆ. ಅಪ್ಪ ಸ್ವಯಂ ನನಗೇ ಪಿಂಡ ಕೊಡುವಂತ ಕೇಳ್ಕೊಂಡಾಗಲೂ ಕೂಡ ಆತ ಕೊಡಲಿಲ್ಲ, ಅದನ್ನು ಮತ್ತೆ ದರ್ಭದ ಮೇಲೆ ಇಟ್ಟ. ಆ ಭೀಷ್ಮ ಧರ್ಮನಿಷ್ಠೆಯನ್ನು ಗಮನಿಸಿ ಅಪ್ಪ ಸಂತುಷ್ಟನಾಗಿದ್ದ ಅಂತ ಅಲ್ಲೇ ಕಥೆ ಬಂದಿತ್ತು. ಅಂತೂ ದರ್ಭದ ಮೇಲೇ ಇಡಬೇಕು ಅಂತ ಶಾಸ್ತ್ರ ಇದ್ದಂತೆ ಕಾಣಿಸ್ತದೆ. ಆದರೂ ಕೆಲವೊಂದು ಸಂದರ್ಭದಲ್ಲಿ ಆಯಾ ಪಿತೃದೇವತೆಗಳೇ ಬಂದಾಗ ಅವರವ್ರ ಕೈಯಲ್ಲೇ ಪಿತೃಗಳು ಅಜ್ಜನ ಮುತ್ತಜ್ಜನ ಬಂದಾಗ ಅವ್ರ ಕೈಯೊಳಗೂ ಕೊಡೋದು ಕೂಡ ಕಾಣಿಸ್ತದೆ. ಅಂತೂ ಅದು ಅವರವ್ರಿಗೆ ಸಂಬಂಧಪಟ್ಟದ್ದು. ಆಯಾ ಯೋಗ್ಯತೆ ಇದ್ದವರು ಆಯಾ ಮೇಲ್ಮಟ್ಟದ ಜೀವಿಗಳಿಗೆ ಅವ್ರಿಗೆ ಸಂಬಂಧಪಟ್ಟದ್ದು. ಉಳಿದಂತೆ ನಮ್ಮಂಥವರಿಗೆ ಭೂತಲವನ್ನು ಭೇದಿಸಿ ಯಾವ ಕೈಯೂ ಹೊರಗೆ ಬರೋದಿಲ್ಲ. ಮತ್ತು ಸಾಮಾನ್ಯ ನಮ್ಮ ಶಾಸ್ತ್ರದ ಅನುಸಾರವಾಗಿ ನಾವು ಅದನ್ನು ದರ್ಭದ ಮೇಲೆ ಇಡಬೇಕು, ನಮಗೆ ಸಂಬಂಧಿಸಿದ. ತಂದೆಯ ಕೈಯನ್ನು ನೋಡಲಿಲ್ಲ. ಆವಾಗ ಪುರೋಹಿತರಿಗೂ ಆಶ್ಚರ್ಯ ಆಯಿತು. ಇಲ್ಲಿ ಎಲ್ಲರೂ ಯಾರೇ ಇಲ್ಲಿ ಬಂದು ಶ್ರಾದ್ದ ಮಾಡಿದ್ರು ಕೂಡ, ಅಂದರೆ ಶ್ರದ್ಧಾವಂತರು ಯಾರೇ ಶ್ರಾದ್ದ ಮಾಡಿದ್ರು ಕೂಡ
ಅವರವರ ಪಿತೃದೇವತೆಗಳು ಅಲ್ಲಿ ಬಂದು ಆ ಪಿಂಡವನ್ನು ಸ್ವೀಕಾರ ಮಾಡಲೇಬೇಕು. ಆದರೆ ನಿಮ್ಮಪ್ಪ ಇಲ್ಲಿ ಪಿಂಡವನ್ನು ಯಾಕೆ ಸ್ವೀಕಾರ ಮಾಡ್ತಿಲ್ಲ ಅಂತ ಅವ್ರಿಗೂ ಕೇಳಿದರು ರಾಮನನ್ನು. ಕಾರಣಂ ತತ್ ನಾತ್ರ ವಿದ್ಮಹೆ, ನಮಗೂ ಕಾರಣ ತಿಳಿತಿಲ್ಲ ಅಂದರು ಆ ಪುರೋಹಿತರು. ರಾಮನಿಗೂ ಕೂಡ ಬಹಳ ಆಶ್ಚರ್ಯ ಆಯಿತು. ಲಕ್ಷ್ಮಣನಿಗೆ ಹೇಳಿದ, ನಿನಗೇನಾದರೂ ಕಾರಣ ಗೊತ್ತಿದ್ರೆ ಹೇಳು, ನೀನು ಬುದ್ಧಿವಂತನಿದ್ದೆ. ಆಗ ಅವನಿಂದ ಸಪ್ತಾಹ ರಾಘವಾಸ್ಮಾಭಿ ಯದಾ ಗೋದಾವರಿಯಂ ಗತ, ನಾವು ಗೋದಾವರಿ ನದಿಗೆ ಹೋದಾಗ ಹಿಂದೆ ಅಲ್ಲಿ ನಮ್ಮ ತಂದೆ ಕೈ ಬರ್ತಿತ್ತು. ಹಿಂದೆ ವನವಾಸ ಅದೆಲ್ಲ ಮಾಡಿದ್ರಲ್ಲ ಅವರು, 14 ವರ್ಷದ ವನವಾಸ, ಅಲ್ಲಿ ಕೂಡ ಶ್ರಾದ್ದ ಮಾಡ್ತಿದ್ರು. ಅಲ್ಲಿ ಅವರಿಗೆ ಅನ್ನದ ಪಿಂಡ ಇತ್ಯಾದಿಗಳು ಸಿಕ್ತಿದ್ದಿಲ್ಲ ಅಂತ ಕಾಣಿಸ್ತು. ಅನ್ನ ಅಕ್ಕಿ ಸಿಕ್ತಿತ್ತೋ ಇಲ್ಲೋ, ಮತ್ತು ಹಿಟ್ಟಾದ್ರೂ ಸಿಕ್ತಿತ್ತೋ ಇಲ್ಲೋ. ಇಂಗುದಿ ಅಂತ ಒಂದು ಫಲ, ಅದರ ಹಿಂಡಿ, ಪಿಣ್ಯಾಕ ಅಂದರೆ ಹಿಂಡಿ, ಅದರ ಹಿಂಡಿಯಿಂದ ಪಿಂಡಗಳನ್ನು ತಯಾರು ಮಾಡಿ ಅದನ್ನು ನಾವು ಇಡ್ತಿದ್ವಿ. ಆವಾಗ ನಮ್ಮ ಅಪ್ಪನ ಕೈಯಲ್ಲಿ ಬಂದದ್ದು ನಮಗೆ ನೆನಪಿದೆ. ಆದರೆ ಇವತ್ತು ಮಾತ್ರ ಆ ನಮ್ಮ ತಂದೆಯ ಕೈ ಇಲ್ಲಿ ಯಾಕೆ ಬರಲಿಲ್ಲ ಅಂತಂದ್ರೆ ನಮಗೂ ಕೂಡ ಗೊತ್ತಾಗ್ತಿಲ್ಲ. ಬರಬೇಕಾಗಿತ್ತು ಅಂದ ಲಕ್ಷ್ಮಣನು ಕೂಡ, ಆತನಿಗೂ ಆ ರಹಸ್ಯ ತಿಳಿಲಿಲ್ಲ. ಆ ಇಂಗುದಿ ಅಂದರೆ ಏನಂತ, ಇಂಗುದಿ ತೈಲ ಅಂತ ಕೂಡ ಮಾಡ್ತಾರೆ. ಅದರಿಂದ ಎಣ್ಣೆಯನ್ನು ತೆಗೆದು ಅದರಿಂದ ದೀಪವನ್ನು ಕೂಡ ಉರಿಸ್ತಾರೆ. ಇಂಗುದಿ ತೈಲ, ಇಂಗುದಿ ಏನು ಹೇಳಲ್ಲ ಅಂತ, ಅದೊಂದು ಏನೋ ಬೇರೆ. ಇಂಗುದಿ ತೈಲದ ಉಪಯೋಗನೂ ಮಾಡ್ತಾರೆ ದೀಪ ಉರಿಸಲಿಕ್ಕೆ. ಅದರಿಂದ ಹಿಂಡಿ ಮಾಡಿ ಆ ಹಿಂಡಿಯನ್ನು ಆಹಾರ ರೂಪವಾಗಿ ಕೂಡ ಉಪಯೋಗ ಮಾಡೋದಿದೆ. ನೋಡ್ತೀನಿ ಎಲ್ಲರೂ, ನೋಡ್ಬೇಕು. ಆವಾಗ ನಮ್ಮ ತಂದೆ ಕೈ ಕಾಣಿಸಿತ್ತು, ಈಗ ಮಾತ್ರ ಕಾಣಲಿಲ್ಲ. ಲಕ್ಷ್ಮಣನು ಅಂದ, ನಮ್ಗೆ ಯಾಕೋ ಗೊತ್ತಿಲ್ಲ. ಸಹ ಅತ್ರ ನೈವ ದೃಶ್ಯತೆ ಮಮಾಪಿ ಜಾತಮಾಶ್ಚರ್ಯಂ ಸೀತಾಂ ತ್ವಾಂ ಪೃಷ್ಟುಮಚ್ಯತೆ, ನನಗೂ ಆಶ್ಚರ್ಯ ಅನಿಸಿದೆ, ಆಗ ನೀನು ಸೀತೆಯನ್ನೇ ಕೇಳು ಅಂದ ಆ ಲಕ್ಷ್ಮಣ. ಆಗ ಎಲ್ಲ ಘಟನೆ ನಡೀತಿರೋದು ಸೀತೆಗೂ ಕೂಡ ವರದಿ ಆಯಿತು. ಅವಳು ಅವಸರದಿಂದ ಅಲ್ಲಿ ಬಂದು ಧಾವಿಸಿ ಹೇಳಿದ್ಳು, ಮಯಾಪರಾಧಿತಂ ಕಿಂಚಿತ್, ನಾನು ಇಲ್ಲಿ ಸ್ವಲ್ಪ ಮಟ್ಟಿಗೆ ಅಪರಾಧ ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಬೇಕು ಅಂದವಳು. ಅವಳು ಹೇಳಿದ್ದನ್ನ ರಾಮ ಕೇಳಿಸ್ಕೊಂಡು ಅವಳಿಗಂದ, ಆಯ್ತು ಅದೇನು ಸತ್ಯ ಸಂಗತಿ ನಡೆದಿದೆ ಅದನ್ನು ಹೇಳು, ನಾ ಭೇತವ್ಯಂ, ಹೆದರಬೇಕಾಗಿಲ್ಲ. ಆಗ ಅವಳು ಆ ಗಯಾ ತೀರದಲ್ಲಿ ಅವಳು ಹೋದಾಗ ಮರಳಿನ ಪಿಂಡ ಇಟ್ಟದ್ದು, ದಶರಥನ ಕೈ ಬಂದದನ್ನು ತೆಗೆದುಕೊಂಡು ಹೋಗಿತ್ತು, ಅದನ್ನೆಲ್ಲವನ್ನು ವಿಸ್ತಾರವಾಗಿ ಹೇಳಿದ್ಲು. ಆಗ ರಾಮ ಏನು ಮಾಡಿದ, ಆಯಿತು ಆ ಘಟನೆಯಲ್ಲಿ ಹೇಳಿದ್ರೆ ಅದಕ್ಕೆ ಯಾರು ಸಾಕ್ಷಿ, ನಮ್ಮ ಅಪ್ಪನ ಕೈ ಅಲ್ಲಿ ಬಂದಿತ್ತು ಅನ್ನೋದಕ್ಕೆ ಬೇರೆ ಯಾರೋ ಸಾಕ್ಷಿ ಇದ್ದಾರಾ, ನೀನಲ್ಲದೆ ಬೇರೆ ಯಾರಾದರೂ ನೋಡಿದ್ದಾರಾ ಅಂತ ಕೇಳಿದ್ಲು ಅವಳು. ರಾಮ ಕೇಳಿದ. ಅವಳು ಹೇಳಿದ್ಲು, ಚ್ಯೂತ ವೃಕ್ಷ ಅಂದರೆ ಮಾವಿನ ಮರ ಅಲ್ಲೊಂದಿತ್ತು, ಅದು ಅದನ್ನು ನೋಡಿದೆ. ಆಗ ರಾಮ ಮಾವಿನ ಮರವನ್ನು ಕೇಳಿದೆ, ನೀನು ಅದನ್ನು ನೋಡಿದ್ಯಾ ಅಂತ ಕೇಳಿದೆ. ಆ ಮಾವಿನ ಮರ ಮೇತ್ಯವಾತ, ನನಗೆ ಗೊತ್ತಿಲ್ಲ ಅಂದ್ಬಿಡ್ತದೆ. ಅವಳು ಸೀತೆ ಕುಪಿತವಾಗಿ ಅದಕ್ಕೆ ಶಾಪ ಕೊಟ್ಬಿಟ್ಲು. ಫಲಹೀನಸ್ಥ ಕೀಕಟಃ ಭವಮೇ ವಚನಾಚ್ಯೂತ ಯಥೋ ಮಿಥ್ಯಾ ಪ್ರೇರಿತ, ನಾನು ಅಲ್ಲಿ ಮರಳಿನ ಪಿಂಡ ಇಟ್ಟದ್ದನ್ನು, ದಶರಥ ಬಂದು ಅದನ್ನು ತೆಗೆದುಕೊಂಡು ಹೋಗಿದ್ದನ್ನು ಎಲ್ಲನೂ ನೀನು ನೋಡಿದ್ದಿ, ಆಗ ಇಲ್ಲಿ ಮಾತ್ರ ಅದನ್ನು ಹೇಳಿ ಗೊತ್ತಿಲ್ಲ ನೀನು, ಹಾಗಾಗಿ ನೀನು ಫಲಹೀನ ಆಗಿಬಿಡು ಅಂತ ಅದಕ್ಕೆ ಅವಳು ಶಾಪ ಕೊಟ್ಲು. ಮಗಧ ದೇಶದಲ್ಲಿ, ಎಲ್ಲ ಕಡೆ ಅಲ್ಲ, ಮಗಧ ದೇಶದಲ್ಲಿ, ಅದು ಬಿಹಾರದ ಪ್ರದೇಶ, ಅದು ಅಲ್ಲಿ ನೀನು ಫಲಹೀನನಾಗಿ ಬದುಕು. ಆಮ್ರವೃಕ್ಷಕ್ಕೆ ಈಗ ಅಲ್ಲಿ ಮಾವಿನ ಗಿಡಗಳಿದೆಯೋ ಇಲ್ಲ ನಮ್ಗೆ ಗೊತ್ತಿಲ್ಲ, ಅಂತೂ ಅಲ್ಲಿ ಫಲಹೀನಸ್ಥ ಕೀಕಟ, ಕೀಕಟ ದೇಶದಲ್ಲಿ, ಮಗಧ ದೇಶದಲ್ಲಿ ಫಲಹೀನನಾಗಿ ಬದುಕು ಅಂತ ಶಾಪ ಕೊಟ್ಬಿಟ್ಟು ಆ ಮಾವಿನ ವೃಕ್ಷಕ್ಕೆ. ಮತ್ತೆ ಅವಳೊಂದು, ಆಯಿತು ಇದು ನನಗೆ ಈ ಮಾವಿನ ಗಿಡ ನಮಗೆ ಸಾಕ್ಷ್ಯ ಕೊಡದೇ ಇದ್ರು ಕೂಡ ಇನ್ನೊಂದು ಯಾವುದಾದ್ರು ಸಾಕ್ಷ್ಯವನ್ನು ನಾನು ಕರಿತೇನೆ. ಫಲ್ಗು ಸಾಕ್ಷ್ಯಂ ಪ್ರದಾಶ್ಯತಿ, ಫಲ್ಗು ನದಿ ಇದೆಯಲ್ಲ ಅದೇ ಸಾಕ್ಷಿ ಕೊಡ್ತದೆ. ಆ ರಾಮ ಹೋಗಿ ಫಲ್ಗು ನದಿಯನ್ನು ಕೇಳಿದ. ನೇತ್ಯವಾಚ ಭಯಾಸುರ, ಆ ಫಲ್ಗು ನದಿಗೂ ಭಯ, ನದಿ ಅಭಿಮಾನಿ ದೇವತೆಗೆ, ಅದು ಆ ಸಾಕ್ಷ್ಯವನ್ನು ಇಲ್ಲ ಅಂದ್ಬಿಡ್ತು. ಸಾಪಿ ಶಪ್ತ ರಾಮಪಕ್ಷ ಅಧೋಮುಖಿ ಭವ ಮಮ ವಾಕ್ಯತಃ, ಸೀತಾಗೆ ಆ ಫಲ್ಗು ನದಿಯ ಮೇಲೆ ಕೂಡ ಕ್ರೋಧ ಉಟ್ಕೇರಿತು, ನೀನು ಕೆಳಮುಖಳಾಗಿ ಹರಿ ಅಂತ ಅದಕ್ಕೆ ಶಾಪ ಕೊಟ್ಟುಬಿಟ್ಟು. ಅಧೋಮುಖಿ ಆಗಿ ಹರಿ ಅಂತ ಅದೇನು ಶಾಪ ಕೊಟ್ಟಿದ್ದೇನಿದೆ ಅದು
ಅಷ್ಟು ಪೂರ್ಣವಾಗಿ ಅರ್ಥ ಆಗೋದಿಲ್ಲ. ಅಂತರ್ಮುಖಿಯಾಗಿ ಹರಿ ಅಂತದಕ್ಕೆ ಅರ್ಥ ಮಾಡ್ತಾರೆ. ಇವತ್ತು ಅದನ್ನು ಗಮನಿಸಬೇಕಂತಂದ್ರೆ ಅಲ್ಲಿ ಫಲ್ಗು ನದಿ, ಅದು ಒಟ್ಟಾರೆ ಫಲ್ಗು ನದಿಯೇ ಬಹಳ ಆಳವಾಗಿಲ್ಲ, ಉಳಿದ ಗಂಗಾ ನದಿ, ಯಮುನಾ ಇತ್ಯಾದಿಗಳಿಗೆ ಹೋಲ್ಸಿದೆ. ಸಣ್ಣ ಪ್ರಮಾಣದ ನದಿ ಅದು. ಹಾಗಾಗಿ ಅಂತರ್ಮುಖಿಯಾಗಿ ನದಿ ಹರಿಯೋದೊಂದು ಏನರ್ಥ, ಅದರ ಪ್ರವಾಹ ಎಲ್ಲ ಭೂಮಿಯ ಒಳಗಡೆ ಹೆಚ್ಚು ನೆಲದಿಂದ ಮೇಲ್ಗಡೆ ಅದರ ಪ್ರವಾಹ ಹೆಚ್ಚಾಗಿರೋದಿಲ್ಲ ಅನ್ನೋದು ಇದೇನಿದೆ ಸೀತೆ ಶಾಪದಿಂದ ಆದಂಥ ಸಂಗತಿ ಅಂತ ಅರ್ಥ ಮಾಡ್ಕೊಳ್ಬೋದು. ಅದನ್ನು ಗಮನಿಸಿದ ಪ್ರಕಾರ ಅಧೋಮುಖಿ ಅಂತ ಸಂಸ್ಕೃತದಲ್ಲಿದೆ, ಹಿಂದಿಯಲ್ಲಿ ಅಂತರ್ಮುಖಿ ಅಂತಿದೆ. ನಾವೀಗ ಒಟ್ಟಾರೆಯಾಗಿ ನಾವು ತೆಗೆದುಕೊಳ್ಬೋದು. ತಯಾ ಸತ್ಯಾಪಿ ಕರ್ಮಣಿ. ಮುಂದೆ ಆ ಸೀತೆ ಅಂದಳು, ಈ ಆ ಮಾವಿನ ಗಿಡವೂ ಬೇಡ, ಫಲ್ಗು ನದಿಯೂ ಬೇಡ, ಅತ್ರ ನಿವಾಸಿನ, ಆ ಪ್ರದೇಶದಲ್ಲಿ ಬೇರೆ ಬೇರೆ ನಿವಾಸಿಗಳಿದ್ರಲ್ಲ, ನಾನು ದಶರಥ ಮಹಾರಾಜನಿಗೆ ಪಿಂಡ ಪ್ರದಾನ ಮಾಡಿದ್ದಕ್ಕೆ ಸಾಕ್ಷಿ ಅಂತೇಳಿ ಅವರು ಸಾಕ್ಷ್ಯ ಕೊಡ್ತಾರೆ. ಆ ಬ್ರಾಹ್ಮಣರು ನಮ್ಮ ಸಮೀಪದಲ್ಲಿದ್ದರು ಅವರು. ಅವರನ್ನೆಲ್ಲ ರಾಮ ಕೇಳಿದ. ಅವರು ಏನು ಭಯ ವಿಫಲಾಹ ಮೇತಿ, ನಮಗೂ ಗೊತ್ತಿಲ್ಲ ಅಂದ್ಬಿಟ್ರು. ಇಲ್ಲ ಇಲ್ಲ ಅಂದ್ಬಿಟ್ರು, ಅವ್ರಿಗೂ ಭಯ ಆಗಿತ್ತು. ನಾವೊಂದು ಸಾಕ್ಷ್ಯ ಕೊಟ್ಬಿಟ್ರೆ ರಾಮ ಏನಾದರೂ ನಮಗೆ ಶಾಪ ಕೊಟ್ಬಿಡ್ತಾನೆ ಏನು ಅಂತ ಆ ಬ್ರಾಹ್ಮಣರಿಗೆ ಭಯ. ದದ್ಮಸಾಕ್ಷ್ಯಂ ತರ್ಹಿ ರಾಮ ಶಾಪಂ ನಸ್ತು ಪ್ರಯಚ್ಛತಿ ನಿವಾರಿತ ಕಥಂನೇಯಂ ತದಾ ಸೀತೆ ತಿ ಚಿಂತ್ಯತೆ. ಅವರು ಶಾಪ ಕೊಡಲಿಲ್ಲ, ಅವರು ಕೂಡ ಸಾಕ್ಷ್ಯ ಕೊಡಲಿಲ್ಲ. ಆಗ ಸೀತೆಗೆ ಮತ್ತಷ್ಟು ಕ್ರೋಧ ಬಂತು ಅವ್ರ ಮೇಲೂ ಕೂಡ. ಏನು ಶಾಪ ಕೊಟ್ಬಿಟ್ಲಿ ಅವ್ರಿಗೆ, ನೀವು ಈ ಕ್ಷೇತ್ರದಲ್ಲಿ ಇದ್ದೀರಲ್ಲ, ನಿಮಗೆ ಎಂದೂ ತೃಪ್ತಿಯೇ ಆಗದೆ ಹೋಗಲಿ. ನಿಮ್ಮ ಮನಸ್ಸಿಗೆ ಯಾರು ಎಷ್ಟು ದಾನ ದಕ್ಷಿಣೆಗಳನ್ನು ಕೊಟ್ಟರು ನಿಮಗೆ ತೃಪ್ತಿ ಆಗದೆ ಹೋಗಲಿ ಅಂತ ಆ ಬ್ರಾಹ್ಮಣರಿಗೆ ಶಾಪ ಕೊಟ್ಬಿಟ್ಟು. ತೀರ್ಥ ನಿವಾಸಿನ ಯುಷ್ಮಾಕಂ ನಾತ್ರ ಸಂತೃಪ್ತಿ ಕದಾ ದ್ರವ್ಯ ಭವಿಷ್ಯತಿ. ದ್ರವ್ಯ ಅಂದರೆ ದುಡ್ಡಾಗಿರ್ಬೋದು, ವಸ್ತ್ರ ದಕ್ಷಿಣೆ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ನಿಮಗೇನು ಕೊಟ್ಟರು ತೃಪ್ತಿ ಆಗದೆ ಹೋಗಲಿ ಅಂತ ಅಲ್ಲಿ ಬ್ರಾಹ್ಮಣರಿಗೆ ಶಾಪ ಕೊಟ್ಬಿಟ್ಲಂತೆ. ಮತ್ತು ನೀವೇನು ಮಾಡ್ಬೇಕಂತಂದ್ರೆ, ನಿಮಗೆ ಅಲ್ಲಿ ತೀರ್ಥಯಾತ್ರೆಗಾಗಿ ಯಾರು ಗಯಾ ದೇಶಕ್ಕೆ ಬಂದವರು ನಿಮ್ಗೆ ಕೊಟ್ಟದ್ದು ತೃಪ್ತಿ ಆಗದೆ ಹೋಗಲಿ, ನೀವು ಆ ದುಡ್ಡಿಗಾಗಿ ಮತ್ತೆ ಧನ ಸಂಪಾದನೆಗಾಗಿ ದೇಶ ಎಲ್ಲ ಸಂಚಾರ ಮಾಡ್ತಾ ಹೋಗಿ ಅಂತ ಅವರಿಗೆ ಶಾಪ ಕೊಟ್ಬಿಟ್ಲು ಸೀತೆ. ಹಾಗಾಗಿ ಗಯಾ ದೇಶಸ್ಥರಾದವರು ಅಲ್ಲಿ ಸ್ವಲ್ಪ ದಿವಸ ಇರ್ತಾರೆ ಮತ್ತು ದೇಶ ಸಂಚಾರ ಮಾಡ್ತಿರ್ತಾರೆ ಅಂತ ಮಾತು ನಾನು ಕೇಳಿದ್ದೇನೆ. ಶಾಸ್ತ್ರದ ಆನಂದ ರಾಮಾಯಣದ ಮಾತು ಹೀಗಿದೆ. ಅಲ್ಲಿ ಯಾರ ಸ್ಥಾನಿಕರಾದಂತಹ ಗಯಾ ಕ್ಷೇತ್ರದ ನಿವಾಸಿಗಳಾದ ಬ್ರಾಹ್ಮಣರಿರ್ತಾರೆ, ಅವರು ಸ್ವಲ್ಪ ಕಾಲ ಅಲ್ಲೇ ಸ್ವಲ್ಪ ಕಾಲ ಉಳಿದ ಭಾರತದಲ್ಲೆಲ್ಲ ಸಂಚಾರ ಮಾಡ್ತಿರ್ತಾರೆ ಅಂತ ಈಗ ಒಂದು ಮಾತು ನನಗೂ ಕೂಡ ಕೇಳಿ ಗೊತ್ತಿದೆ. ಅವರು ದುರಾಸೆ ಉಳ್ಳವರು ಹೋಗಲಿಲ್ಲ, ಅದು ಗೊತ್ತಿಲ್ಲ. ಸಾಮಾನ್ಯ ಉಳಿದ ಬ್ರಾಹ್ಮಣರಂತೂ ಅವರು ಇದ್ದಿರ್ಬೋದು ಅಷ್ಟೇ. ಎಲ್ಲ ಕಡೆ ದುರಾಸೆನೂ ಇದ್ದದ್ದು, ಸಂತೃಪ್ತಿನೂ ಇದ್ದದ್ದು, ಸದ್ಗುಣಗಳು ದುರ್ಗುಣಗಳು ಎಲ್ಲ ಕಡೆ ಸಮಾನವಾಗಿದ್ದದ್ದು. ಅಂತೂ ನಿಮಗೆ ಸಂತೃಪ್ತಿ ಆಗದೆ ಹೋಗಲಿ, ನೀವು ಎಲ್ಲ ಕಡೆ ಸಂಚಾರ ಮಾಡಿರಿ ಅಂತ ಸೀತೆ ಶಾಪ ಕೊಟ್ಟದ್ದು ಇಲ್ಲಿ ದಾಖಲಾಗಿದೆ. ಓತು ಸಾಕ್ಷ್ಯಂ ಪ್ರದಾಸ್ಥಿತಿ. ಆಗೇನಂದು ಹಾಗಾದ್ರೆ ಇನ್ಯಾರು ಸಾಕ್ಷ್ಯ ಕೊಡ್ತಾರೆ? ಇಲ್ಲೊಂದು ಬೆಕ್ಕಿದೆ, ಆ ಬೆಕ್ಕು ನನ್ನನ್ನು ನೋಡಿತ್ತಾವ, ನಾನು ದಶರಥನಿಗೆ ಪಿಂಡ ಪ್ರದಾನ ಮಾಡಿದ್ದನ್ನ, ಆ ಬೆಕ್ಕು ಸಾಕ್ಷ್ಯ ಕೊಡ್ತದ. ರಾಮ ಆ ಬೆಕ್ಕನ್ನು ಕೇಳಿದ, ಆ ಬೆಕ್ಕು ಇಲ್ಲ ಅಂದ್ಬಿಟ್ಟು. ಸೀತೆ ಬೆಕ್ಕಿಗೂ ಕೂಡ ಶಾಪ ಕೊಟ್ಲು. ಪುಚ್ಛಾಗ್ರಂ ಸ್ವಪ್ರಃ ಕೃತ್ವ ಪದ ಮನ್ನಿಕಟೋಪಿ ಸನ್ ವಿಷೇರಿತಂ ಇತಸ್ತಸ್ಮಾತ್ ಪುಚ್ಛೇ ಹಿ ಅಸ್ಪೃಶ್ಯತಾಂ ಭಜ. ನಾನು ಆ ಫಲ್ಗು ನದಿ ತೀರಕ್ಕೆ ಬಂದು ಮರಳಿನಿಂದ ಪಿಂಡ ಪ್ರದಾನ ಮಾಡುವಾಗ ನೀನು ನನ್ನ ಸಮೀಪದಲ್ಲೇ ಇದ್ದಿ, ಬಾಲವನ್ನು ಮೇಲೆತ್ಕೊಂಡು ನನ್ನ ಸಮೀಪಕ್ಕೆ ಬಂದು ಏನಾದ್ರು ಆಹಾರ ತುಣುಕು ಸಿಗ್ತದೋ ಅಂತ ಆಸೆಯಿಂದ ನನ್ನ ಸಮೀಪದಲ್ಲೇ ಇದ್ದಿ, ನಾನು ಮಾಡಿದ್ದನ್ನೆಲ್ಲ ನೀನು ನೋಡಿದ್ದಿ. ಸಾಕ್ಷಿ ಹೇಳೋ ಪ್ರಸಂಗ ಬಂದಾಗ ಮಾತ್ರ ಸಾಕ್ಷಿ ಹೇಳಿ ಹಿಂಜರಿದಿದ್ದಿ. ಹಾಗಾಗಿ ನೀನು ಅಸ್ಪೃಶ್ಯನಾಗುವ. ಎಲ್ಲೆಂದು ಪುಚ್ಛೇಹಿ ಅಸ್ಪೃಶ್ಯತ, ಬೆಕ್ಕಿನ ಬಾಲ ಏನಿದೆ ಅದು ಅಸ್ಪೃಶ್ಯವಾಗಿ ಹೋಗಲಿ ಅಂತ ಹೀಗೆ ಆಕೆ ಶಾಪ ಕೊಟ್ಬಿಟ್ಟು. ಅದು ಪೂರ್ಣವಾದ ಅರ್ಥ ನಮಗೆ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಸೊ ಬೆಕ್ಕಿನ ಬಾಲದಲ್ಲಿ ಅದರ ಶರೀರಕ್ಕಿಂತ ಅಥವಾ ಶರೀರಕ್ಕೆ ಹೋಲಿಸಿದರೆ ಆ ಬಾಲದಲ್ಲಿ ಹೆಚ್ಚು ಕೂದಲುಗಳು, ಅದನ್ನು ಮುಟ್ಟಿದರೆ ಆ ಕೂದಲು ಇತ್ಯಾದಿಗಳಿಂದ ಮನುಷ್ಯನಿಗೆ ಸಾಂಕ್ರಾಮಿಕ ರೋಗ ಬರ್ಬೋದು. ಬೆಕ್ಕು ನಾಯಿಗಳನ್ನು ಮುಟ್ಟಿದರೆ ಕೈ ತೊಳ್ಕೊಳ್ಬೇಕು, ಹಾಗೆ ಆಹಾರ ಸೇವನೆ ಮಾಡಬಾರ್ದು ಅಂತ ಹೇಳ್ತಿರ್ತಾರೆ, ಅದಂತೂ ಎಲ್ಲರಿಗೂ ಗೊತ್ತಿರುತ್ತೆ. ಹಾಗಾಗಿ ಬಾಲದಲ್ಲಿ ನಿನ್ನ ಬಾಲ ಅಸ್ಪೃಶ್ಯನಾಗಿ ಹೋಗಲಿ, ಬಾಲಕ್ಕೆ ಸಂಬಂಧಪಟ್ಟಂತೆ ನೀನು ಅಸ್ಪೃಶ್ಯನಾಗು ಅಂತ ಅದಕ್ಕೆ ಶಾಪ ಕೊಟ್ಟಲು. ಗೌರ್ಮೇ ಸಾಕ್ಷ್ಯಂ ಪ್ರದಾಸ್ಯತಿ. ಇಲ್ಲೊಂದು ಗೋವಿದೆ, ಆ ಗೋವು ನನಗೆ ಸಾಕ್ಷ್ಯ ಕೊಡ್ತದೆ ಅಂದವಳು ಸೀತೆ. ರಾಮ ಗೋವನ್ನು ಕೇಳಿದ, ಆಗ ಗೋವು ಕೂಡ ನನಗೇನು ಗೊತ್ತಿಲ್ಲ ಇಲ್ಲ ಅಂದ್ಬಿಟ್ಟು ಸಾಕ್ಷ್ಯವನ್ನು ಕೊಡಲಿಲ್ಲ.
ಸೀತೆ ಗೋವಿಗೂ ಕೂಡ ಶಾಪ ಕೊಟ್ಟಳು. ಅಪವಿತ್ರ ಭವಾಸ್ಯೇತ್ವಂ ಮಮ ವಾಕ್ಯೇನ ಧೇನುಕೆ, ನಿನ್ನ ಮುಖ ಅಪವಿತ್ರ ಆಗಲಿ, ಗೋವಿನ ಮುಖ ಅಪವಿತ್ರ ಆಗಲಿ, ಉಳಿದಿದ್ದೆಲ್ಲ ಪವಿತ್ರನೇ, ಗೋವಿನ ಮುಖ ಮಾತ್ರ ಅಪವಿತ್ರ ಆಗಲಿ ಅಂತ ಅದಕ್ಕೆ ಶಾಪ ಕೊಟ್ಟಳು. ವಿವರಣೆ ಹೇಳೋದು ಕಷ್ಟ, ಯಾಕೆಂದ್ರೆ ಗೋವಿನಲ್ಲಿ ಗೋಮಯ, ಗೋಮೂತ್ರ, ಅದರ ಬಾಲ, ಅದರ ಪ್ರತಿಯೊಂದು ಪ್ರದೇಶದಲ್ಲೂ ಕೂಡ ದೇವತೆಗಳು ಇರ್ತಾರೆ ಅಂತ ನಾವೆಲ್ಲ ಕೇಳಿದ್ದೇವೆ. ಹಾಗಾಗಿ ಮುಖದಲ್ಲಿ ಗೋವು ಅಪವಿತ್ರಗಳಾಗುವಂತ ಶಾಪ ಕೊಟ್ಟಿದ್ದು, ಅದು ಈಗೆಲ್ಲ ಆಚರಣೆಯಲ್ಲಿ ಇದೆಯೋ ಇಲ್ಲೋ ಕಾರಣ ಹೇಳೋದು ಕಷ್ಟ. ಅಲ್ಲಿದ್ದು ನಾನು ನಿಮಗೆ ಹೇಳ್ತೇನೆ ಅಷ್ಟೇ. ಅಷ್ಟೇ ಅಷ್ಟೇ. ತತಸ್ಥಿತ ಅಶ್ವತ್ಥ ವೃಕ್ಷಂ ಸಾಕ್ಷಾತ್ಥಂ ಪ್ರಾಹರಾಘವಂ, ಏನೂ ಇಲ್ಲ, ಅಲ್ಲೊಂದು ಅಶ್ವತ್ಥ ವೃಕ್ಷ ಇತ್ತು, ಅದೇ ಸಾಕ್ಷಿ ನನಗೆ ಅಂದು ಸೀತೆ. ರಾಮ ಅಶ್ವತ್ಥ ವೃಕ್ಷವನ್ನು ಕೇಳಿದ, ಆಗ ಅಶ್ವತ್ಥ ವೃಕ್ಷವೂ ಕೂಡ ಇಲ್ಲ ಅಂದ್ಬಿಡ್ತು. ಸೀತೆ ಅಶ್ವತ್ಥ ವೃಕ್ಷಕ್ಕೂ ಕೂಡ ಶಾಪ ಕೊಟ್ಟಳು. ಭವ ಅಚಲಸ್ತ್ವಂ ಹಿ ಮದ್ಗಿರ ಅಶ್ವತ್ಥ ಪಾದಪ, ನೀನು ಅಚಲನಾಗಿ ಹೋಗು, ಒಂದು ಕಡೆಯಿಂದ ನಿನಗೆ ಮತ್ತೊಂದು ಕಡೆ ಸಂಚಾರ ಮಾಡಲಿಕ್ಕೆ ಆಗದೇ ಇರಲಿ. ಹೇಗಿದ್ದು ವೃಕ್ಷಗಳೆಲ್ಲ ಸ್ಥಾವರಗಳೇ ಅವು, ಒಂದೇ ಕಡೆ ನಿಂತಿರುವಂಥವೆ ಅಂತೂ ಅದಕ್ಕೊಂದು ಶಾಪಕ್ಕೊಂದು ಕೊಟ್ಲಾಕೆ. ಪುನಃಸ್ಥಿತ ಪ್ರತಿಂಪ್ರಾಹ ಮಮ ಸಾಕ್ಷಿ ಪ್ರಭಾಕರ, ಸೂರ್ಯನೇ ಸಾಕ್ಷಿ, ಸೂರ್ಯ ಎಲ್ಲ ಕರ್ಮಗಳಿಗೂ ಸಾಕ್ಷಿ, ನಾನಲ್ಲಿ ಪಿಂಡ ಪ್ರದಾನ ಮಾಡಿದ್ದಕ್ಕೂ ಕೂಡ ಸೂರ್ಯನೇ ಸಾಕ್ಷಿ ಅಂದವು. ಆಗ ರಾಮ ಸೂರ್ಯನನ್ನು ಕೇಳಿದ, ಸೀತೆ ಮರಳಿನಿಂದ ಪಿಂಡ ಪ್ರದಾನ ಮಾಡಲಿಕ್ಕೆ ಹೋದಾಗ ನಮ್ಮಪ್ಪ ದಶರಥ ಅಲ್ಲಿ ಬಂದು ಅದನ್ನು ತೆಗೆದುಕೊಂಡಿದ್ದು ಹೋಗಿದ್ದು ಹೌದೇನು? ಸೂರ್ಯ ಹೌದು ಅಂದ. ಇದೆಲ್ಲ ನಡೆದ ಸಂಗತಿ, ಅದ್ರ ಬಗ್ಗೆ ಏನು ವಿವಾದ ಇಲ್ಲ ಅಂದ್ಬಿಟ್ಟ ಸೂರ್ಯ. ಸಪೃಷ್ಟ ಪ್ರಾಹ ತಥ್ಯಂ ಹಿ ತುಷ್ಟುರ್ಜಾತ ಪಿತಸ್ತವ, ನಿಮ್ಮ ಅಪ್ಪನಿಗೆ ನಿನ್ನ ಹೆಂಡತಿ ಕೈಯಿಂದ 108 ಪಿಂಡಗಳನ್ನು ಸ್ವೀಕಾರ ಮಾಡಿ ತೃಪ್ತಿಯಾಗಿ ಹೋಗಿದೆ, ಅವಳು ಮಾಡಿದ ಸಾಧ್ಯದಿಂದ ಆತ ಸಂತೃಪ್ತ, ಅದಕ್ಕಾಗಿ ನೀವು ಸಾಧ್ಯ ಮಾಡ್ಲಿಕ್ಕೆ ಹೋದಾಗ ನಿನ್ನ ಪಿಂಡವನ್ನು ಸ್ವೀಕಾರ ಮಾಡ್ಲಿಕ್ಕೆ ಆತ ಬರಲಿಲ್ಲ ಅಂದುಬಿಟ್ಟ ಸೂರ್ಯ. ಇದೇ ಸಂದರ್ಭದಲ್ಲಿ ಆಕಾಶದಲ್ಲಿ ಸೂರ್ಯನಂತೆ ಬೆಳಗುವಂಥ ಒಂದು ವಿಮಾನ ಬಂತು. ಅದರಲ್ಲಿ ರಾಜ ದಶರಥ ಕಾಣಿಸಿಕೊಂಡ. ಆತ ಕೆಳಗೆ ಬಂದ, ರಾಮನನ್ನು ಆಲಿಂಗನ ಮಾಡಿಕೊಂಡ. ರಾಮನೇ, ನೀನು ಎಲ್ಲ ಕ್ಷೇತ್ರಗಳನ್ನು ಸಂಚಾರ ಮಾಡಿದ್ದಿ, ರಾವಣನನ್ನು ಕೊಂದ ಪಾಪಕ್ಕಾಗಿ ಸಂಚಾರ ಮಾಡಬೇಕು ರಾಮ ಅಂತ ಋಷಿಗಳು ಆತನಿಗೆ ಹೇಳಿದರು. ವಾಲ್ಮೀಕಿ ರಾಮಾಯಣದಲ್ಲಿ ಬರಲಿಲ್ಲ, ಇದು ಆನಂದ ರಾಮಾಯಣದಲ್ಲಿ ಬಂದಿದ್ದು ಘಟನೆ. ಅದಕ್ಕೆ ಭಾರತದಾದ್ಯಂತ ಸಂಚಾರ ಮಾಡಿದೆ, ಕಾಶಿ, ಗಯಾ ಇತ್ಯಾದಿ ಎಲ್ಲ ಕಡೆ. ಅದರಲ್ಲಿ ಗಯಾ ಕ್ಷೇತ್ರದ ವರ್ಣನೆ ಇದೆ. ಅಂತೂ ನೀನು ನನಗೆಲ್ಲ ಕಡೆ ಪಿಂಡ ಪ್ರದಾನ ಮಾಡಿದೆಯಲ್ಲ, ನನ್ನನ್ನು ನೀನು ನರಕದಿಂದ ದಾಟಿಸಿದಿ ಅಂತ ಅಪ್ಪ ಬಂದು ಇದನ್ನು ಹೊಗಳಿದ. ನನಗೆ ನಿನ್ನ ಪತ್ನಿ ಸೀತೆಯ, ನನ್ನ ಸೊಸೆಯಾದ ಸೀತೆಯ ಪಿಂಡ ಪ್ರದಾನದಿಂದ ತೃಪ್ತಿಯಾಗಿಬಿಟ್ಟಿದೆ. ಆದರೂ ನೀನು ಒಂದು ಶ್ರಾದ್ದ ಮಾಡು, ಯಾಕಂದ್ರೆ ಲೋಕ ಶಿಕ್ಷಾರ್ಥ. ನೀನು ಇಲ್ಲಿ ಬಂದಿದ್ದಿ, ರಾಮ ಬಂದಿದ್ದ, ತೀರ್ಥಯಾತ್ರೆ ಮಾಡಿ ಇಲ್ಲೂ ಕೂಡ ಪಿಂಡ ಪ್ರದಾನ ಮಾಡಿದ ಅಂತನ್ನೋದು ಜನರಿಗೊಂದು ಶಿಕ್ಷಣ ಆಗಬೇಕು. ಅದಕ್ಕಾಗಿ ಇಲ್ಲಿ ಬಂದು ನೀನು ಶ್ರಾದ್ದ ಮಾಡು. ಆಗ ರಾಮ ಕೇಳಿದ, ನೀನು ನಾನು ಶ್ರಾದ್ದ ಮಾಡಿದಾಗ ಅಲ್ಲಿ ಬಂದು ನನ್ನ ಕೈಯಿಂದ ಪಿಂಡ ಸ್ವೀಕಾರ ಮಾಡಬೇಕಾಗಿತ್ತು. ನನ್ನ ಪತ್ನಿ ಆ ಮರಳಿನಿಂದ ದುರ್ಗಾದೇವಿ ಮೂರ್ತಿಯನ್ನು ರಚನೆ ಮಾಡಬೇಕು ಅಂತ ಹೋದಾಗ ಅವಳಿಗೆ ಪಿಂಡ ಪ್ರದಾನ ಮಾಡುವ ಉದ್ದೇಶ ಇಲ್ಲೇ ಇಲ್ಲ. ದುರ್ಗಾದೇವಿ ಮೂರ್ತಿಯನ್ನು ರಚನೆ ಮಾಡಲಿಕ್ಕೆ ಹೊರಟಿದ್ದವಳು. ಅವಳ ಕೈಯಲ್ಲಿ ಮರಳಿನ ಮುದ್ದೆಗಳನ್ನು ಹಿಡಿದಾಗ ಅದನ್ನು ನೀನು ಪಿಂಡದ ರೂಪದಲ್ಲಿ ಸ್ವೀಕಾರ ಮಾಡ್ಕೊಂಡು ಹೋಗ್ಬಿಟ್ಟು ಅಷ್ಟೇನು ನನಗೆ ಅವಸರ ಇತ್ತು ಅಂತ ಕೇಳಿದ ರಾಮ. ಅದಕ್ಕೆ ಆ ಅಪ್ಪ ಉತ್ತರ ಹೇಳಿದ, ನೋಡು, ಪುಣ್ಯಕ್ಷೇತ್ರಗಳಿಗೆ ಪ್ರಯಾಣ ಮಾಡೋದೇ ದೊಡ್ಡ ಕಷ್ಟ, ಅದಕ್ಕೆ 100 ವಿಘ್ನಗಳು. ಅಲ್ಲಿ ಬಂದ ಮೇಲೂ ಕೂಡ ಪಿಂಡ ಪ್ರದಾನ ಮಾಡಬೇಕು ಅಂತನ್ನೋರು ಇನ್ನೂ ವಿರಳ, ಅದಕ್ಕೆ 100 ವಿಘ್ನಗಳು. ಅದಕ್ಕಾಗಿ ಶ್ರಾದ್ದ ಸಮಯದಲ್ಲಿ ಮತ್ತಷ್ಟು ವಿಘ್ನಗಳು. ಅದಕ್ಕಾಗಿ ನೀನು ನನಗೆ ಶ್ರಾದ್ದ ಮಾಡುವಾಗ ಏನು ವಿಘ್ನ ಬರ್ತದೋ, ಎಲ್ಲಿ ಪಿಂಡ ಪ್ರದಾನ ತಪ್ಪಿ ಹೋಗ್ತದೋ ಅಂತ ನಾನು ಆ ಭಾವನೆಯಿಂದ ನಿನ್ನ ಹೆಂಡತಿ ದುರ್ಗಾದೇವಿಯ ಮೂರ್ತಿಯನ್ನು ಮರಳಿನ ರಚನೆ ಮಾಡಲಿಕ್ಕೆ ಹೊರಟಾಗ ಅಲ್ಲೇ ಪಿಂಡ ನಾನು ಸ್ವೀಕಾರ ಮಾಡಿಬಿಟ್ಟೆ ಅಂದ ದಶರಥ. ತಸ್ಮಾತ್ ತ್ವರಾ ಮಯಾಕೃತ, ಅದಕ್ಕಾಗಿ ನಾನು ತ್ವರೆ ಮಾಡಬೇಕಾಯಿತು. ಈ ರಾಮನಿಗೆ ಹೀಗೆ ಹೇಳಿ ಮತ್ತೆ ರಾಮನ ಕೈಯಿಂದಲೂ ಪಿಂಡ ಪ್ರದಾನ ಶ್ರಾದ್ದ ಮಾಡಿಸಿಕೊಂಡ, ಪಿಂಡವನ್ನು ಕೂಡ ಸ್ವೀಕಾರ ಮಾಡಿದ. ಇತಿ ರಾಮಂ ಸಮಾಭಾಷ್ಯ ಗೃಹೀತ್ವ ರಾಘವಾದಕ್ಕೆ ಕಿಂಚಿತ್ ಕವ್ಯಂ. ಹವ್ಯ ಅಂದರೆ ದೇವತೆಗಳು ಕೊಡೋದು, ಕವ್ಯ ಅಂದರೆ ಪಿತೃಗಳಿಗೆ ಕೊಡೋದು. ಅದನ್ನು ರಾಮನ ಕೈಯಿಂದ ತೆಗೆದುಕೊಂಡು ತಾನು ಏರಿ ಬಂದಂಥ ವಿಮಾನದ ಮೂಲಕವೇ ಆತ ಸ್ವರ್ಗಕ್ಕೆ ಹೊರಟು ಹೋದ. ಮುಂದೆ ರಾಮ ಆ ಪ್ರೇತಗಿರಿಯಲ್ಲಿ ಪಿಂಡ ಪ್ರದಾನವನ್ನು ಮಾಡಿ ಪ್ರೇತಶಿಲಾ ಅಂತ ಹೇಳಿದೆ, ಅಲ್ಲಿ ಕಾಕಬಲಿಯನ್ನು ಕೊಟ್ಟ. ಮುಂದೆ ಧರ್ಮಾರಣ್ಯ ಅಂತ ಜಾಗ ಇದೆ, ಅಲ್ಲಿ
ವಟಶ್ರಾದ್ದ ಧರ್ಮಾರಣ್ಯ ಅನ್ನೋ ಜಾಗದಲ್ಲಿ ಬಂದು ಮುಂದಿನ ಕ್ರಿಯೆಗಳನ್ನೆಲ್ಲ ಮಾಡಿದ. ಕೃತ್ವ ಏಕೋನ ಪದೇಶುಚ, ಅಲ್ಲಿಯೂ ಆ ಕ್ಷೇತ್ರದ ವಿಧಿಗನುಸಾರವಾಗಿ ಏನೇನು ಕಾರ್ಯಗಳನ್ನು ಮಾಡಬೇಕು ಅದನ್ನೆಲ್ಲ ಮಾಡಿದ. ಏಕೋನ ಪದಸ್ಥಾನ ಅಂತಿದೆ, ಅದು ಅಷ್ಟು ನಿರ್ದಿಷ್ಟವಾಗಿ ಗೊತ್ತಾಗಲಿಲ್ಲ. ಅಂತೂ ಆ ಜಾಗಕ್ಕೆ ಬಂದು ಅಲ್ಲಿ ಮಾಡಬೇಕಾದ ಕ್ರಿಯೆಗಳನ್ನೆಲ್ಲ ಮಾಡಿದ. ತಕ್ತುನಾಪಿ ತಿಲಾಜ್ಯೈಶ್ಚ, ತಕ್ತು ಒಂದು ಹಿಟ್ಟು, ಆ ಹಿಟ್ಟಿನಿಂದ ಮತ್ತು ತಿಲ ಅಂದರೆ ಎಳ್ಳಿನಿಂದ, ಆಜ್ಯ ಅಂದರೆ ತುಪ್ಪದಿಂದ, ಪಾಯಸದಿಂದ, ಸಕ್ಕರೆಯಿಂದ ಪೃಥಗ್ವೈ ಪಿಂಡದಾನ ವಟಶ್ರಾದ್ದ ವಿಧಾಯಿಸ, ಈ ನಾನಾ ಥರದ ಪಿಂಡಗಳಿಂದ ಅದನ್ನೆಲ್ಲ ಅಲ್ಲಿ ಪಿತೃಗಳಿಗೆ ಆತ ಶ್ರಾದ್ದ ಮಾಡಿದ. ಅದನ್ನೆಲ್ಲ ಪ್ರತ್ಯೇಕವಾಗಿ ಮಾಡಿದ ಅಂತಿದೆ. ಒಮ್ಮೆ ಎಳ್ಳಿನಿಂದ, ಒಮ್ಮೆ ಹಿಟ್ಟಿನಿಂದ ಹೀಗೆಲ್ಲ ಮಾಡಿದ ಅಂತಿದೆ. ಅದು ಆಗಿನ ಕಾಲದಲ್ಲಿ ಏನು ಪದ್ಧತಿ ಇತ್ತೋ ಗೊತ್ತಿಲ್ಲ. ಈಗ ಹಾಗೆಲ್ಲ ಪ್ರತ್ಯೇಕ ಶ್ರಾದ್ದ ಮಾಡೋ, ಬೇರೆ ಬೇರೆ ಸಾಮಗ್ರಿಯಿಂದ ಶ್ರಾದ್ದ ಮಾಡೋ ಪದ್ಧತಿ ಈಗಿಲ್ಲ. ಅದನ್ನೆಲ್ಲ ಸೇರಿಸಿ ಅಷ್ಟಾಂಗ ಮಂಡಲಕ್ಷಣ ಅಂತ ಮಾಡಿ ಈಗ ಶ್ರಾದ್ದ ಮಾಡಬೇಕು. ಹಾಗೆ ಪದ್ಧತಿ ಇತ್ತೋ ಏನೋ. ಮುಂದೆ ಅಷ್ಟತೀರ್ಥಿ ಅಂತ ಒಂದು ಜಾಗ, ಅಲ್ಲಿಗೆ ಹೋಗಿ ತತಸಂಧ್ಯಾಂ ಸ್ಥಳತ್ರಯೇ ಅಷ್ಟತೀರ್ಥಿಯ ಜಾಗಕ್ಕೆ ಬಂದು 3 ಜಾಗದಲ್ಲಿ ಸಂಧ್ಯಾವಂದನೆಗಳನ್ನು ಮಾಡಿದ. ಒಂದು ಜಾಗದಲ್ಲಿ ಪ್ರಾತಃ ಸಂಧ್ಯಾ, ಮತ್ತೊಂದು ಜಾಗದಲ್ಲಿ ಮಾಧ್ಯಾಹ್ನಿಕ ಸಂಧ್ಯಾ, ಮತ್ತೊಂದು ಜಾಗದಲ್ಲಿ ಸಾಯಂ ಸಂಧ್ಯಾ. ಹೀಗೆ ಆ ಸ್ಥಳದ ವಿಧಾನಕ್ಕನುಸಾರವಾಗಿ ಅದನ್ನೆಲ್ಲ ಮಾಡಿದ. ನಾನಾ ಥರದ ದಾನಗಳನ್ನು ಕೂಡ ಕೊಟ್ಟ. ಗದಾಧರಂ ದತ್ತ ಪೂಜ್ಯ, ಗದಾಧರನಿಗೆ ಅಲ್ಲಿ ಪೂಜೆ ಮಾಡಿದ, ದೊಡ್ಡ ವೈಭವದಿಂದ ಕೂಡಿ. ಅಲ್ಲೊಂದು ಸೇತಯಾಮಾಸ ತೋಯಶ್ಚ ಚ್ಯೂತವೃಕ್ಷಂ ಸಖೀಕಟಂ, ಅಲ್ಲಿ ಆ ಮಗಧ ದೇಶದಲ್ಲಿ ಬೆಳೆದಂಥ ಒಂದು ಆಮ್ರ ವೃಕ್ಷ ಏನೈತಿ, ಮಾವಿನ ಗಿಡ, ಅದಕ್ಕೆ ನೀರೆರದ. ಅಲ್ಲಿ ಯಾಕೆ ನೀರಿರೋ ಪದ್ಧತಿ ಬೆಳೆದು ಬಂದಿದೆ ಅಂತಂದ್ರೆ, ಏಕೋ ಮುನಿ ಕುಂಭಕುಶಾಗ್ರಹ ಸಹ ಚ್ಯೂತಸ್ಯ ಮೂಲೆ ಸಲಿಲಂ ದಧಾರ ಆಮ್ರಶ್ಚ ಸಿಕ್ತ ಪಿತರಾಶ್ಚ ತೃಪ್ತಾಹ ಏಕಾಕ್ರಿಯ ಜರ್ಥಕರಿ ಪ್ರಸಿದ್ಧ. ರಾಮನಿಗಿಂತ ಮೊದಲೊಬ್ಬ ಮುನಿ ಅಲ್ಲಿ ಏನ್ ಮಾಡಿದ್ದ ಅಂದ್ರೆ, ಒಬ್ಬ ಋಷಿ ಕೈಯಲ್ಲಿ ದರ್ಭೆ ಇತ್ಯಾದಿಗಳನ್ನು ಹಿಡಿದುಕೊಂಡು, ಕುಂಭ ಕುಶ ಇತ್ಯಾದಿಗಳನ್ನು ಹಿಡ್ಕೊಂಡು ಚ್ಯೂತಸ್ಯ ಮೂಲೆ, ಆ ಮಾವಿನ ಗಿಡದ ಬುಡಕ್ಕೆ ತರ್ಪಣವನ್ನು ಬಿಟ್ಟಿದ್ದಂತೆ. ಪಿತೃಗಳಿಗೆ ತರ್ಪಣವೂ ಆಯಿತು, ಮಾವಿನ ಗಿಡಕ್ಕೆ ನೀರು ಕೊಟ್ಟಂಗೂ ಆಯಿತು. ಆಮ್ರಷ್ಟು ಸಿಕ್ತ, ಮಾವಿನ ಗಿಡಕ್ಕೆ ನೀರು ಎರೆದಂತಾಯಿತು. ಪಿತರಷ್ಟು ತೃಪ್ತಾಹ, ಪಿತೃದೇವತೆಗಳಿಗೆ ಸಂತೃಪ್ತಿ ಪಡಿಸಿದಂಗೂ ಆಯಿತು. ಏಕಾಕ್ರಿಯ, ಕೆಲಸ ಒಂದೇ, ದರ್ಥಕರಿ, ಪ್ರಯೋಜನ 2, ಪೆಟ್ಟೊಂದು ತುಂಡು 2 ಅನ್ನೋ ರೀತಿಯಲ್ಲಿ ಇದೊಂದು ಸಂಸ್ಕೃತದ ನ್ಯಾಯ ಇದೆ. ಆಮ್ರಶ್ಚ ಸಿಕ್ತ ಪಿತರಶ್ಚ ತೃಪ್ತಾಹ ಏಕಾಕ್ರಿಯ ದರ್ಥಕರಿಯ ಬಹುವ. ಸಂಸ್ಕೃತ ಸಾಹಿತ್ಯ ಅಭ್ಯಾಸ ಮಾಡಿದಾಗಿಂದಲೂ ಈ ಶ್ಲೋಕ ನಾವೆಲ್ಲರೂ ಕೇಳಿದ್ದೇವೆ. ನಮಗೆ ಈ ಶ್ಲೋಕದ ಉತ್ತರಾರ್ಥ ನಮ್ಗೆ ಗೊತ್ತಿತ್ತು, ಆದರೆ ಇಡೀ ಶ್ಲೋಕ ನಮಗೆ ಗೊತ್ತಿರಲಿಲ್ಲ. ಏಕಾಕ್ರಿಯ ದರ್ಥಕರಿಯ ಬಹುವ, ಈ ಶ್ಲೋಕ ಎಲ್ಲಿದ್ದು, ಯಾವ ಸಂದರ್ಭದಲ್ಲಿ ಬಂದಿದ್ದು, ಇದೇನೂ ಗೊತ್ತಿರಲಿಲ್ಲ. ಅಂತ ಇದು ಆನಂದ ರಾಮಾಯಣದ ಶ್ಲೋಕ ಅಂತದು ಇದನ್ನು ಓದಿದಾಗ ಗೊತ್ತಾಯಿತು. ಹೀಗೊಬ್ಬ ಯಾವನೊಬ್ಬ ಋಷಿ ಮಾವಿನ ಗಿಡದ ಬುಡಕ್ಕೆ ತನ್ನ ಪಿತೃಗಳಿಗೆ ತರ್ಪಣ ಕೊಟ್ಟಿದ್ದ. ಪಿತೃಗಳಿಗೆ ತರ್ಪಣ ಕೊಟ್ಟಂತೂ ಆಯಿತು, ಈ ಕಡೆ ಆ ಮಾವಿನ ಗಿಡಕ್ಕೆ ನೀರೆರೆದಂತೂ ಆಯಿತು ಅಂತ ಒಂದು ಪ್ರಸಿದ್ಧಿಯಲ್ಲಿ ಬಂದಿತ್ತು. ರಾಮನು ಕೂಡ ಆ ಸಂಪ್ರದಾಯವನ್ನು ಅಲ್ಲಿ ಹೋದಾಗ ಮುಂದುವರಿಸಿದ. ಅದನ್ನು ಮಾಡಿದ ಅನ್ನುವಲ್ಲಿಗೆ ಇವತ್ತಿನ ಕಥೆ ಮುಕ್ತಾಯ ಆಗಿದೆ.